ಮೊದ್ಲು ನೀನ್ ಯಾರು ಅಂತ ಗೊತ್ತಾಗದೇ ಇರೋ ಹಾಗೆ ಮ್ಯಾಗಿನ್ ಮ್ಯಾನೇಜ್ ಮಾಡಿ ಹೋಗು. ಮಾಡದೇ ಇದ್ರೆ ನಿನಗೇನು ಆಗಲ್ವೇ, ನಾನೇ ಸರಿಯಾಗಿ ಸಿಕ್ಕಾಕೋತೀನಿ ಅಷ್ಟೇ. ನಮ್ ಮೇಡಮ್ ಬಗ್ಗೆ ನಿನಗೆ ಗೊತ್ತಲ್ವಾ? ಜರ್ಗು. ರಾಹುಲ್ ಅವರೇ, ಏನಾಯ್ತು? ನಿಮ್ ಮ್ಯಾಗಿ 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 ಎಲ್ಲಿಗೆ ಹೋದ್ಲು? ನಂಗೆ ಹೆಂಗ್ ಗೊತ್ತು ನಿಮ್ ಮ್ಯಾಗಿ? ಈ ಮ್ಯಾಗಿ ಎಲ್ಲಿ ಹೋದ್ಲು? ನಡೀರಿ ನೋಡೋಣ. ಸೂರ್ಯಣ್ಣ, ಪಂಪ್ ಸೆಟ್ ಹತ್ರ ಒಬ್ಳು ಹುಡುಗಿ ಇದ್ಲು, ಎಲ್ಲಿ ಹೋದ್ಲು ಅಂತ ನೋಡಿದ್ರಾ? ನಿಮ್ ಮನೆ ಎಲ್ಲಿ ಬರುತ್ತೆ ಅಂತ ಕೇಳಿದ್ಲವಾ, ಹೇಳ್ ಕಳಿಸ್ತೆ. ನಿಮ್ ಮನೆಗೆ ಹೋಗಿರ್ತಾಳೆ. ನಿನ್ಗಾಗ್ಲೇ ಹೇಳಿದ್ರೆ ತಾನೆ, ಅವಾಗ್ಲೇ ಸ್ವಿಚ್ ಹಾಕಿದ್ರೆ ಹೀಗೆಲ್ಲ ಆಗ್ತಾ ಇತ್ತಾ? ಈಗ ನಾನು ಏನ್ ಮಾಡ್ದೆ ಅಂತ ಹೀಗೆಲ್ಲ ನಿನ್ನಿಂದಾನೇ ಆಗಿದ್ದು. ಸರಿ ಬಿಡಿ, ಮೊದ್ಲು ಅವಳನ್ನ ತಡಿಬೇಕು, ಬನ್ನಿ. ಅಲ್ಲೋಡು, ಇನ್ನೇನವಳು ರೀಚ್ ಆಗ್ಬಿಡ್ತಾಳೆ ಅನ್ಸುತ್ತೆ. ಅವಳು ಏನಾದ್ರೂ ನಿಮ್ ಮನೆಗೆ ಹೋದ್ರೆ ನೀನೇ ಸರ್ಸು ಅಂತ ಗೊತ್ತಾಗ್ಬಿಡುತ್ತೆ. ಬಾ ಬೇಗ ಬಾ. ಹೇಳಿ, ನಾನ್ ಹೇಳಿದ ಕೆಲ್ಸ ಎಲ್ಲಿವರೆಗೂ ಬಂತು? ಆ ಕೆಲ್ಸದ ಮೇಲೆ ಇದೀನಿ. ಇನ್ ಸ್ವಲ್ಪ ಹೊತ್ತಲ್ಲಿ ಸರ್ಸು ಯಾರು ಅಂತ ಗೊತ್ತಾಗುತ್ತೆ. ಗೊತ್ತಾದ ತಕ್ಷಣನೇ ಆ ಸರ್ಸು ವಿಕೆಟ್ ಬಿದ್ದು ಬಿಡುತ್ತೆ. ಅವಳ ಡೆಡ್ ಬಾಡಿಗೆ ಹಾರ ಹಾಕಿ ನಾನು ಅಲ್ಲಿಗೆ ಬರ್ತೀನಿ. ನೋಡು, ನನ್ ಬಗ್ಗೆ ಯಾರಿಗೂ ಗೊತ್ತಾಗ್ಬಾರ್ದು. ನಿನ್ ಕೆಲ್ಸ ಮುಗಿತಿದ ಹಾಗೆ ನನಗ್ ಫೋನ್ ಮಾಡು. ಸರಿ. ನಿನ್ ಟಾರ್ಗೆಟ್ ಮಿಸ್ ಆದ್ರೆ, ನಿನ್ ವಿಷಯ ಯಾರಿಗಾದ್ರೂ ಗೊತ್ತಾದ್ರೆ ನಿನ್ ವಿಕೆಟ್ ಬೀಳ್ಸೋಕೆ ಅಲ್ಲಿಗೆ ಯಾರನ್ನಾದ್ರೂ ಕಳಿಸ್ಬೇಕಾಗತ್ತೆ. ಅದನ್ನ ನೆನ್ಪಿಟ್ಕೋ. ಮ್ಯಾಗಿ, ಮ್ಯಾಗಿ, ಇಲ್ಲೇನ್ ಮಾಡ್ತಾ ಇದೀಯಮ್ಮ? ಸರಸು ಮನೆ ಇದೆ ಅಲ್ವಾ? ನಿಮ್ಮನೆ ಕೇಳ್ತಿರೋದು. ಮನೆ ಇದೇನಮ್ಮ, ಆದ್ರೆ ಸರ್ಸು ಇಲ್ಲಿಲ್ಲ. ಎಲ್ಲಿದ್ದಾಳೆ? ಅದು 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 ಸರ್ಸುಗೆ ಮದ್ವೆನಮ್ಮ. ಮದ್ವೆನಾ? ಹೌದಮ್ಮ, ಏನೋ ಒಳ್ಳೆ ಸಂಬಂಧ ಕುದುರಿದೆ ಅಂತ ಅವ್ರ ಮಾವಯ್ಯ ಸರ್ಸುಗೆ ಮದ್ವೆ ಮಾಡ್ತಿದ್ದಾರೆ. ಪಾರ್ವತಿಪುರದಲ್ಲಿ ಇವತ್ತೇ ಮದ್ವೆ, ಎಲ್ಲರೂ ಅಲ್ಲೇ ಹೋಗ್ತಿರೋದು. ಸಡನ್ ಆಗಿ ಏನೋ ಮಾಡ್ತಿದಾರಮ್ಮ. ಯಾರಿಗ್ ಬೇಕಮ್ಮ ನಿಮ್ಮ ಭಿಕ್ಷೆ ದುಡ್ಡು? ನಿಮ್ ದುಡ್ಡನ್ನ ನೀವೇ ಇಟ್ಕೊಳ್ಳಿ. ನನ್ ಸೋದರ ಸೊಸೆ ಮದ್ವೆ ಹೇಗ್ ಮಾಡ್ಬೇಕು ಅಂತ ನನಗ್ ಗೊತ್ತು. ಓಹೋ, ಅಂದ್ರೆ ಅವಳ ಮಾವ ಸರ್ಸುಗೆ ಮದ್ವೆ ಮಾಡ್ತಿದ್ದಾನೆ ಅಂತಾಯ್ತು. ಹೋಗ್ಲಿ ಬಿಡಿ, ಮದ್ವೆ ಆಗ್ತಿರೋದು ಒಳ್ಳೇದೆ. ಆ ಹೂ ಎಷ್ಟು ಚೆನ್ನಾಗಿದೆ ಅಲ್ವಾ? ನೀನ್ ಯಾವಾಗ ಬಂದೆ? ಈಗ್ಲೇ. ಹೌದಾ? ಭಾವ, ಇದನ್ ಕೇಳಿದ್ಯಾ? ಸರ್ಸುಗೆ ಮದ್ವೆ ಆಗೋಯ್ತಂತೆ. ನಿನಗ್ ಕೂಡ ಗೊತ್ತಿಲ್ವಾ? ಸರ್ಸುಗ್ ಮದ್ವೆ ಆಗ್ತಿದೆ ಅಂದ್ರೆ ನೀನು ಮಂಗಮ್ಮನ್ ಯಾಕೆ ನೋಡ್ತಿದ್ಯಾ ಭಾವ? ಅಂದ್ರೆ ಆ ಸರ್ಸು ಈ ಮಂಗಮ್ಮಂಗ್ ತುಂಬಾ ಚೆನ್ನಾಗ್ ಗೊತ್ತು.
ಈ ಮಂಗಮ್ಮನೂ ನನಗೆ ಹೇಳಲಿಲ್ಲ. ಅವಳು ಮದ್ವೆ ಆಗ್ತಿದ್ದಾಳೆ ಅಂತ ಗೊತ್ತಿದ್ಮೇಲೂ ಸರ್ಸುನ್ ತೋರಿಸ್ತೀನಿ ಅಂತ ಯಾಕೆ ಹೇಳ್ದೆ? ಅಂದ್ರೆ ಅದು ನೀನೊಬ್ಳು ಹುಚ್ಚಿ ಅಂತ ಬಾವ ಆಗ್ಲೇ ಹೇಳಿದ್ದ ಬಿಡು. ನಿನಗಷ್ಟು ಬುದ್ಧಿ ಇಲ್ಲ ಅಂತ ನನ್ಗಿವಾಗ್ಲೇ ಅರ್ಥ ಆಗಿದ್ದು. ಅಪ್ಪ, ಆ ಸರ್ಸು ಟೆನ್ಷನ್ ದೂರ ಆಯ್ತು. ಇನ್ನ ಬಾವನ್ನ ಲೈನಿಗೆ ತರೋ ಕೆಲ್ಸ ಆಗ್ಬೇಕು. ಬಾ ಬಾವ, ಸ್ವಲ್ಪ ಹೊತ್ತು ನದಿ ತೀರಕ್ಕೆ ಹೋಗಿ ಟೈಮ್ ಸ್ಪೆಂಡ್ ಮಾಡೋಣ. ಬಾ. ಚಿಕ್ಕ ಯಜಮಾನ್ರು ಆ ಹುಡುಗಿಗೆ ನೀನ್ ಯಾರು ಅಂತ ಗೊತ್ತಾಗ್ಬಾರ್ದು ಅಂದಿದ್ರು. ಅದಕ್ಕೆ ಹೀಗೆಲ್ಲ ಹೇಳ್ಬೇಕಾಗ್ ಬಂತು. ಬರ್ತೀನಮ್ಮ. ಕೆಸರಲ್ಲಿ ಬಿದ್ರು ಇವಳಿಗೆ ಬುದ್ಧಿ ಬರ್ಲಿಲ್ಲ. ನದಿ ಹತ್ರ ಯಾಕೋ, ನದಿ ಹತ್ರ ಮದ್ವೆ ಆಗೋಯ್ತಾ? ಏನೋ ಹೇಳ್ಬೇಡ ಅಂತ ರಾಹುಲ್ ಅವನ್ಗೆ ಸನ್ನೆ ಮಾಡ್ದ. ಅಂದ್ರೆ ಅವ್ರು ಹೇಳಿದ್ದು ನಿಜ ಅಲ್ಲ ಅಂತ ಆಯ್ತು. ಏನೋ ನಡೀತಿದೆ, ಅದೇನು ಅಂತ ತಿಳ್ಕೋಬೇಕು. ವಾವ್, ನಿನ್ಗಷ್ಟೆಲ್ಲ ಸೀನ್ ಇದೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಗೊತ್ತಾ? ಸರಿ ಸರಿ, ನಿನ್ ಮ್ಯಾಟರ್ ಫಿನಿಶ್ ಮಾಡೋ ತನಕ ನಾನೇನು ಮಾತಾಡೋದಿಲ್ಲ. ಹೇಳು. ಹಾ ಹಾ ಜಮೀನ್ದಾರ್ರೆ, ಹಾಲು. ಅಲ್ಲಿಡು ಮಂಗಮ್ಮ. ಏಯ್ ಮಂಗಮ್ಮ, ಇರುವೆ ಬೀಳ್ದಿರೋ ಹಾಗೆ ಹಾಲಿನ ಗ್ಲಾಸ್ ಮೇಲೆ ಏನಾದ್ರೂ ಮುಚ್ಚಬೇಕಲ್ವ ಮಂಗಮ್ಮ? ಥ್ಯಾಂಕ್ಸ್ ಮಂಗಮ್ಮ. ಅಬ್ಬಾ, ನನ್ ಫೋನಲ್ಲಿ ಮಾತಾಡ್ತಿದ್ರೆ ಏನ್ ನಿಮ್ ಗೋಳು? ಹೇಳೆ. ಏನ್ ರೌಡಿಸ ಮಾಡ್ತಾ ಇದ್ಯಾ? ಮಾತಿಗೂ ಬಾಯಿ ತೆಗೆದ್ರೆ ಮಂಗಮ್ಮ ಮಂಗಮ್ಮ ಅಂತಿರ್ತೀರಲ್ಲ, ಏನಕ್ಕೆ? ರಾಹುಲ್ ಯಾಕೆ ಈ ಹುಡುಗಿ ಹತ್ರ ಇಷ್ಟೊಂದು ಸಲ್ಗೆ ಎಂದಿದ್ದಾನೆ? ಹೇಳಿ, ಯಾಕೆ ಹಾಗೆ ಕರೀತೀರಾ? ಏನೋ ತಮಾಷೆಗೆ. ತಮಾಷೆ? ಏನ್ ತಮಾಷೆ? ನೀವ್ ಹಾಗೆ ಕರೀತಿದ್ರೆ ಆ ಹುಡುಗಿನೂ ನನ್ನ ಹೆಸರು ಅದೇ ಅನ್ಕೊಂಡು ಮಂಗಮ್ಮ ಮಂಗಮ್ಮ ಅಂತ ಕರೀತಿದ್ದಾಳೆ. ತಮಾಷೆ ಮಾಡ್ತಿದ್ದೀರಾ? ನನ್ನ ಹೆಸರು ಸರಸ್ವತಿ. ಎಲ್ರೂ ಸರಸು ಅಂತ ಕರೀತಾರೆ, ನೀವು ಸರಸು ಅಂತ ಕರಿಬೇಕು. ಸರಸುನ? ಅಮ್ಮ, ಸರ್ಸು. ಸರಸು ಯಾರು? ಸರ್ಸು ಅಂದ್ರೆ ಅವ್ರೇನಮ್ಮ? ರಾಹುಲ್ ಪಕ್ಕದಲ್ಲಿರೋದು ನನ್ ಮಗಳು ಮ್ಯಾಗಿ. ಸರಸು ಅನ್ಕೊಂಡು ನನ್ ಮಗಳನ್ನೇ ಸಾಯಿಸ್ಬಿಡ್ಬೇಡ. ಇಷ್ಟು ದಿನ ಇವಳು ಎದುರುಗೆ ಇದ್ರು ಸರ್ಸು ಅಂತ ತಿಳ್ಕೊಳ್ದೆ ಹೋದೆ. ನಿನ್ನ ರೇಗ್ಸೋದಕ್ಕೋ ಅಥವಾ ಆಟಾಡ್ಸೋದಕ್ಕೋ ಹಾಗೆ ಕರೀಲಿಲ್ಲ ಸರ್ಸು. ಮತ್ತೆ ನೀನೇ ಸರ್ಸು ಅಂತ ಮ್ಯಾಗಿ ಗೊತ್ತಾಗ್ಬಾರ್ದು ಅನ್ನೋ ಕಾರಣಕ್ಕೆ ಹಾಗೆ ಕರಿತಾ ಇದ್ದೀನಿ ಅಷ್ಟೇ. ಅದನ್ನ ನೀನು ಅರ್ಥ ಮಾಡ್ಕೊಂಡಿಲ್ಲ. ನೀನ್ ಪ್ರಾಬ್ಲಮ್ಸ್ನ ಫೇಸ್ ಮಾಡೋದು ನನಗೂ ಇಷ್ಟ ಇಲ್ಲ. ನಾನು ಏನೇ ಮಾಡಿದ್ರು ನಿನ್ ಒಳ್ಳೇದಕ್ಕೇನೆ, ನಿನ್ ಸೇಫ್ಟಿಗೋಸ್ಕರನೇ. ಅರ್ಥ ಮಾಡ್ಕೋ. ನಿನಗೆ ಯಾರಾದ್ರೂ ಏನಾದ್ರೂ ಹೇಳಿದ್ರೆ ನನಗೆ ತಡ್ಕೊಳಕ್ಕಾಗಲ್ಲ. ಅದಕ್ಕೆ ನಾನು ಯಾವಾಗ್ಲೂ ನಿನ್ ಬಗ್ಗೆನೇ ಯೋಚನೆ ಮಾಡ್ತಿರ್ತೀನಿ. ನಿಮ್ಮನ್ನ ಏಯ್
ಬಾಯ್, ಗುಡ್ ನೈಟ್. ಮಂಗಮ್ಮ, ಎಲ್ಲಿಗೆ ಹೋಗ್ತಿದ್ಯಾ? ಮನೆಗೆ. ನಾನ್ ನನ್ ಭಾವನ ಹತ್ರ ಒಂದು ಮುಖ್ಯವಾದ ವಿಷಯ ಹೇಳ್ಬೇಕು. ಈಗ್ಲೇ ಹೇಳ್ಬೇಕು. ಈ ಊರಲ್ಲಿ ಒಂದೊಳ್ಳೆ ರೊಮ್ಯಾಂಟಿಕ್ ಪ್ಲೇಸ್ ಇದ್ರೆ ಹೇಳ್ತೀಯಾ? ಹೇಳು ಮಂಗಮ್ಮ. ನಿಮ್ ಭಾವನ ಮಹಡಿ ಮೇಲ್ ಕರ್ಕೊಂಡ್ ಹೋಗಿ. ಮಾಡಿ ಮೇಲ? ನೀನೆಂತ ಹುಚ್ಚಿ ಅಂತ ಗೊತ್ತಿದ್ರು ಕೂಡ ನೀನ್ ಕೇಳದ್ನಲ್ವಾ? ನನಗ್ ಬುದ್ಧಿ ಇಲ್ಲ. ಏನು? ನಿಮ್ ಪಟ್ನದಲ್ಲಿ ಎಲ್ಲಿ ಓಡಾಡಿದ್ರು ಯಾರು ಕೇಳಲ್ಲ. ನಮ್ ಹಳ್ಳಿಲ್ ಹಾಗಲ್ಲ. ನಿಮ್ಮನ್ನ ಯಾರ್ ನೋಡಿದ್ರು ತಕ್ಷಣ ಊರೆಲ್ಲ ಡಂಗೂರ ಸಾರ್ತಾರೆ. ಮಹಡಿ ಮೇಲಾದ್ರೆ ಯಾರು ಬರಲ್ಲ. ಏನ್ ಮಾತಾಡ್ಕೊಂಡ್ರು ಯಾರು ಕೇಳಲ್ಲ. ತಂಪು ಗಾಳಿ, ಒಳ್ಳೆ ವಾತಾವರಣ, ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಹೇಳಿದ್ದು. ಇಷ್ಟೊಂದ್ ವಿಷಯ ಇರೋದ್ ಗೊತ್ತಿರ್ಲಿಲ್ಲ. ಥ್ಯಾಂಕ್ಸ್ ಫಾರ್ ಯೋರ್ ಗುಡ್ ಸಜೆಷನ್. ಮೇಲ್ ಹೋದ್ರೆ ಏನಾಗುತ್ತೋ ನಿನ್ಗೆ ಗೊತ್ತಾಗುತ್ತೆ. ನಿನ್ಗಿದೇ ಇರು. ಏಯ್, ಎಲ್ಲಿಗೆ? ಬಾ ಬಾವ, ನೀನು ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ ಹೇಳು. ಬಾ ಬಾವ, ಹೇಳ್ತೀನಿ. ಬಾ ಬಾವ. ರಾಹುಲ್ ಅವ್ರಿಗೆ ಏನೋ ಮುಖ್ಯವಾದ ವಿಷಯ ಹೇಳ್ಬೇಕು ಅಂದ್ಲು. ಏನಿರ್ಬೋದು? ಇನ್ನೇನಿರುತ್ತೆ, ಅದೇ ಇರುತ್ತೆ. ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದೆ? ಹೇಳ್ತೀನಿ. ಹೇಳು. ಅಬ್ಬಾ, ಹೇಳೋವರೆಗೂ ವೇಟ್ ಮಾಡು ಬಾವ. ನೀನ್ ಹೇಳು ಅಂದ ತಕ್ಷಣ ಹೇಳೋದಕ್ಕೆ ಅದೇನ್ ಸಿನಿಮಾ ಹೆಸರು, ರೆಸ್ಟೋರೆಂಟ್ ಹೆಸರು ಅನ್ಕೊಂಡಿದ್ಯಾ? ಫೀಲ್ ಮಾಡ್ಕೋತಿದ್ದೀನಿ ನಾನು. ಫೀಲ್ ಆಗಕ್ ಬಿಡು. ಸರಿ, ಫೀಲ್ ಮಾಡ್ಕೋ. ಬಾವ, ನಾನ್ ತುಂಬಾ ದಿನಗಳಿಂದ ನಿನ್ನ ಹತ್ರ ಒಂದ್ ವಿಷಯ ಹೇಳ್ಬೇಕು. ಅದೇನಂದ್ರೆ ಅದು ಸೊಳ್ಳೆ ಕಚ್ತಾ ಇದೆ ಅಲ್ವಾ? ನೀನಂದ್ರೆ ನನ್ಗೆ ತುಂಬಾ ನೀನಂದ್ರೆ ನನ್ಗೆ ಸೊಳ್ಳೆ ತುಂಬಾ ಇದೆ ಅಲ್ವಾ? ಇರ್ದೆ ಇನ್ನೇನ್ ಮತ್ತೆ. ಮಾಗಿ, ಇಲ್ಲಿ ತುಂಬಾ ಸೊಳ್ಳೆ ಇದೆ, ಕೆಳಗೆ ಹೋಗೋಣ ಬಾ. ಬಾ.
ಒಳ್ಳೆ ಚಾನ್ಸ್ ಮಿಸ್ ಆಯ್ತು. ಇವತ್ತು ಇಂಟರ್ವ್ಯೂಸ್ ಇದೆ. ನೀವೇ ಆ ಇಂಟರ್ವ್ಯೂಸ್ ನ ಮಾಡಿದ್ರೆ ಬೆಟರ್ ಅಂತ ಅನ್ಕೋತಿದ್ದೆ. ನಾನಾ? ಮೇಡಮ್ಗೆ ನಿಮ್ ಇಂಟೆಲಿಜೆನ್ಸ್ ನ ಪ್ರೂವ್ ಮಾಡ್ಕೊಳಕ್ಕೆ ಇಂಥ ಅವಕಾಶಗಳು ಮತ್ತೆ ಮತ್ತೆ ಬರಲ್ಲ. ಇದರಲ್ಲಿ ಸಕ್ಸಸ್ ಆದ್ರೆ ನೀವು PA ಇಂದ ಮ್ಯಾನೇಜರ್ ಆಗೋ ಚಾನ್ಸ್ ಇದೆ. ಏನಾದ್ರೂ ಸರಿ, ಈ ಇಂಟರ್ವ್ಯೂನ ಚೆನ್ನಾಗಿ ಮಾಡಿ ಗೂಗಲ್ CEO ಸುಂದರ ಪಿಚ್ಚೈ ತರ ತುಂಬಾ ಬುದ್ಧಿವಂತ ಅಂತ ಮೇಡಮ್ ಹತ್ರ ಕಾಂಪ್ಲಿಮೆಂಟ್ಸ್ ತಗೋಬೇಕು. ಇಂಟರ್ವ್ಯೂ ಬರೋರ ಮೆದುಳನ್ನ ನಡುಗಿಸಿ ಮಹಾಮಂತ್ರಿ ತಿಮ್ಮರ್ಸರಿ ಹಾಗೆ ಬುದ್ಧಿವಂತಿಕೆ ತೋರಿಸಿ ಮೇಡಮ್ ಹತ್ರ ಗ್ರೇಟ್ ಅನ್ನಿಸ್ಕೋಬೇಕು. ಶುಭಂ. ಮೇಡಮ್, ಗುಡ್ ಈವ್ನಿಂಗ್ ಮೇಡಮ್. ಹೇಳಿ ಮೇಡಮ್. ಏನೇಕದಂತ ಸ್ಟಾಫ್ಗೆ ಸ್ಯಾಲರೀಸ್ನ ರಿಲೀಸ್ ಮಾಡಿ ನೆಕ್ಸ್ಟ್ ಫ್ಲೈಟ್ಗೆ ಬರ್ತೀನಿ ಅಂತ ಹೇಳಿದ್ಯಲ್ಲ, ಮುಂಬೈಗೆ ಬರ್ದೆ ಇನ್ನೂ ಅಲ್ಲೇನ್ ಮಾಡ್ತಿದ್ಯಾ? ಅದು ಅದೇ ಮೇಡಮ್, ಹೊಸ ಇನ್ಚಾರ್ಜ್ ಪೋಸ್ಟ್ಗೆ ನಾನಾದ್ರೆ ಚೆನ್ನಾಗಿ ಇಂಟರ್ವ್ಯೂ ಮಾಡ್ತೀನಿ ಅಂತ ಹೇಳಿ ತೇಜ ಸರ್ ನನ್ನ ಬಲವಂತವಾಗಿ ಉಳಿಸ್ಕೊಂಡ್ಬಿಟ್ರು ಮೇಡಮ್. ತೇಜ ಸರ್ಗೆ ನನ್ನ ಮೇಲೆ ಅಂದ್ರೆ ನನ್ನ ಇಂಟೆಲಿಜೆನ್ಸಿ ಮೇಲೆ ಇರೋ ನಂಬಿಕೆ ಅಂತದ್ದು. ಮೇಡಮ್, ನಾನು ನಿಮ್ಗೆ ತುಂಬಾ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು ಮೇಡಮ್. ಅವತ್ತು ಕಾತ್ಯಾಯಿನಿ ಅವರು ರಾಹುಲ್ ಸರ್ ಮಾದೇವಪುರಕ್ಕೆ ಹೋಗಿದ್ದಾರೆ ಅಂದಾಗ್ಲೂ ಕೂಡ ಅವರು ಅಲ್ಲಿಲ್ಲ ಅಂತ ನಾನು ಹೇಳಿದ್ದನ್ನೇ ನೀವು ನಂಬುದ್ರಿ. ನನ್ನ ಮಾತಿನ ಮೇಲೆ ನಿಮಗೆ ಅಷ್ಟು ನಂಬಿಕೆ ಇರೋದ್ರಿಂದಾನೇ ಆ ನಂಬಿಕೆ ಉಳಿಸ್ಕೊಳ್ಳೋದಕ್ಕೆ ಮತ್ತೆ ಅದೇ ಕಾತ್ಯಾಯಿನಿ ಅವರು ಅದೇ ಮಾತನ್ನ ಹೇಳಿದ್ರು ಕೂಡ ನಾನು ಕೇಳಿಸ್ಕೊಂಡಿದ್ದನ್ನ ನಿಮ್ಗೆ ಹೇಳಲೇ ಇಲ್ಲ ಮೇಡಮ್. ನಾನು ಅಲ್ಲಿಗೆ ಹೋಗ್ಬೇಕು ಅಂತ್ಯಾ? ಹೋಗ್ಲೇಬೇಕು. ರಾಹುಲ್ ಮಹದೇವ್ಪುರದಲ್ಲಿರೋದು ವಾಗ್ದೇವಿಗೆ ಗೊತ್ತಿಲ್ಲದೆ ಇರೋದ್ರಿಂದ ನೀನ್ ಆ ವಿಷಯನ ಅಮ್ಮನ್ಗೆ ಹೇಳ್ದೆ ಇರ್ಲಿ ಅಂತ ನೀನ್ ಏನ್ ಹೇಳ್ತೀಯೋ ಅದನ್ನ ಕೇಳ್ತಾನೆ. ಕೇಳಿಸ್ಕೊಂಡಿರೋ ಮಾತು ನಿಜಾನೋ ಅಲ್ವೋ ಅಂತ ತಿಳ್ಕೊಳ್ಳದೆ ಹೇಳಿದ್ರೆ ಗಾಳಿ ಸುದ್ದಿ ಆಗುತ್ತೆ ಅಂತ ನಾನು ನಿಮಗೆ ಏನು ಹೇಳಲೇ ಇಲ್ಲ ಮೇಡಮ್. ಯಾಕೆಂದ್ರೆ ಆಕ್ಚುಲಿ ಸ್ಟಾಪ್ ಇಟ್ ಏಕದಂತ. ನಿನ್ನ ಮಾತುಗಳು ನನಗೇನು ಅರ್ಥ ಆಗ್ತಾ ಇಲ್ಲ. ಅದೇನು ಅಂತ ಸ್ಟ್ರೈಟ್ ಆಗಿ ಹೇಳು. ಏನಿಲ್ಲ ಮೇಡಮ್, ಏನಿಲ್ಲ. ಹೇಳ್ತೀಯೋ ಇಲ್ವೋ? ಅವಳು ಏನ್ ಹೇಳಿದ್ಲು, ನೀನೇನ್ ಕೇಳಿಸ್ಕೊಂಡೆ? ಹೇಳು. ಏನು ಅಂದ್ರೆ ಮೇಡಮ್, ಅದೇ ಮೇಡಮ್, ನಮ್ ರಾಹುಲ್ ಸರ್ ಮೇಡಮ್ ಅವ್ರು ಹೀಗೆ ಸಡನ್ ಆಗಿ ಕಟ್ ಮಾಡ್ಬಿಟ್ರಲ್ಲ. ಹೇಳು ಅಂತಾರೆ, ಹೇಳೋದನ್ನ ಪೂರ್ತಿ ಕೇಳಿಸ್ಕೊಳ್ಳಲ್ಲ. ಕೆಲಸ ಮಾಡು ಅಂತಾರೆ, ಯಾವ ಕೆಲಸನೂ ಪೂರ್ತಿ ಮಾಡಕ್ ಬಿಡಲ್ಲ. ಈ ದೊಡ್ಡವರೆಲ್ಲ ಹೀಗೇನೆ. ಹೈ, ಮಂಗಮ್ಮ, ಮೇಲಿನ ಅಷ್ಟು ಸೊಳ್ಳೆಗಳಿದಾವೆ. ಹಗ್ಲೊತ್ತಲ್ಲಿ ಬಟ್ಟೆನೋ ಕಾಳೋ ಒಣಗ್ಸಕ್ ಹೋಗ್ತೀನಿ. ನನ್ಯಾವತ್ತೂ ಕಚ್ಚಿಲ್ವಲ್ಲ. ರಾತ್ರಿ ಇರುತ್ತೋ ಏನೋ, ನಂಗ್ ಗೊತ್ತಿಲ್ಲಪ್ಪ. ಸರಿ ಬಿಡು. ಏನಾದ್ರೂ ಕ್ರೀಮ್ ಇದ್ಯಾ? ನೀನ್ ಕೇಳ್ತೀಯ ಅಂತ ಗೊತ್ತಿದ್ದೆ ಗಂಟೆಗ್ ಮುದ್ದೆ ಎತ್ತಿಟ್ಟಿದ್ದೆ. ಅಂತದ್ದೆಲ್ಲ ಏನಿಲ್ಲ. ಅದಕ್ಕಿಂತ ಚೆನ್ನಾಗಿ ಕೆಲಸ ಮಾಡೋ ಔಷಧಿ ಒಂದಿದೆ, ಕೊಡ್ತೀನಿ. ಇದನ್ನ ಹಚ್ಕೊಳ್ಳಿ. ಏನಿದು? ಇದನ್ನ ಮೈಗೆಲ್ಲ ಹಚ್ಕೊಂಡ್ರೆ ಕ್ಷಣದಲ್ಲೇ ಮಾಯ ಆಗೋಗುತ್ತೆ. ಹೌದಾ? ಥ್ಯಾಂಕ್ ಯು ಮಂಗಮ್ಮ. ಅದು ತುರ್ಸೋ ಸೊಪ್ಪೆ. ನಿನ್ ಕೈಲೀಗ ಡ್ಯಾನ್ಸ್ ಮಾಡಿಸ್ತೀನಿ, ಹೇಗಿರುತ್ತೆ ನೋಡು. ಬಾವಾ, ನಿನ್ಗೇನು ಕಡ್ತ ಆಗ್ತಿಲ್ವಾ? ನನಗ್ ಕಡಿಮೆ ಆಗೋಯ್ತು.
ಗಾಡ್. ಭಾವ, ನಿನ್ ಜೊತೆ ಮಾತಾಡೋಣ ಅಂತ ಬಂದ್ರೆ ಯಾವಾಗ್ಲೂ ಬುಕ್ ಓದ್ತಿರ್ತೀಯಲ್ಲ. ಹೇಳು. ಹುಡುಗ್ರೇನೋ ಮನ್ಸಲ್ಲಿರೋದನ್ನ ಈಸಿಯಾಗಿ ಹೇಳ್ಬಿಡ್ತಾರೆ, ಆದ್ರೆ ಹುಡುಗಿರ್ಗೆ ಅಷ್ಟು ಈಸಿಯಾಗಿ ಹೇಳಕ್ಕಾಗಲ್ಲ ಗೊತ್ತಾ. ಪರವಾಗಿಲ್ಲ, ನೀನು ಈಸಿಯಾಗಿ ಹೇಳ್ಬಿಡು. ನೀನಂದ್ರೆ ನನ್ಗೆ ತುಂಬಾ ಇದೇನ್ ಕಡ್ತಾ ಆಗ್ತಿದ್ಯಲ್ಲ. ಏನೋ ನಾನಂದ್ರೆ ನಿನಗೆ ಕಡ್ತಾನ? ಇಲ್ಲ ಬಾವ, ಕೈಯೆಲ್ಲ ಕಡ್ತಾ ಆಗ್ತಿದೆ. ಅಮ್ಮ, ಅಮ್ಮ, ಬಾವ, ಏನಾಗ್ತಿದೆ ನನ್ಗೆ? ಅಮ್ಮ, ಯಾಕೆ ಇಷ್ಟೊಂದು ಕಡ್ತ ಆಗ್ತಿದೆ? ಏನಾಗ್ತಿದೆ ಬಾವ? ನೋಡ್ ಬಾವ. ಅಯ್ಯೋ, ಕಡ್ತ ಏನು ಬಾವ? ಅಯ್ಯೋ ಅಮ್ಮ, ಬಾವ. ಮಾಗಿ, ನಿನ್ಗೇನೋ ಸ್ಕಿನ್ ಅಲರ್ಜಿ ಆಗಿದೆ ಅನ್ಸುತ್ತೆ, ನೀನ್ ಇಲ್ಲೇ ಮಲ್ಕೋ. ಓಯ್, ಅಲ್ಲೇನ್ ಮಾಡ್ತಿದ್ಯಾ? ಬಾಯ್ಲಿ. ಏನು, ನೀನಿನ್ನು ಮನೆಗೆ ಹೋಗ್ಲಿಲ್ವಾ? ಹೋಗ್ತೀನಿ. ಇಲ್ಲಿ ಮನೇಲೂ ಮಾಡೋಕೇನು ಕೆಲಸ ಇಲ್ಲ, ಲೇಟ್ ಆಗತ್ತೆ, ನೀನ್ ಹೋಗು. ಈಗ ಯಾಕೆ ಗುಡಿಸ್ತಿದ್ಯಾ? ಸುಮ್ನೆ ಕೂತಿರೋದ್ ಯಾಕೆ ಅಂತ ನಾಳೆ ಕೆಲ್ಸ ಇವತ್ತೇ ಮಾಡ್ತಿದ್ದೀನಿ. ರಾತ್ರಿ ಗುಡಿಸ್ಬಾರ್ದು, ಹೋಗ್ ಮಲ್ಕೋ. ಆಯ್ತಮ್ಮ. ಮೇಡಮ್ ಈ ಟೈಮಲ್ಲಿ ಯಾಕೆ ಕಾಲ್ ಮಾಡ್ತಿದ್ದಾರೆ? ಮ್ಯಾಗಿ, ಮೇಡಮ್ ವಿಡಿಯೋ ಕಾಲ್ ಮಾಡ್ತಿದ್ದಾರೆ. ಮಾತಾಡು ಬಾವ. ಕಾಲ್ ಪಿಕ್ ಮಾಡಿದ್ರೆ ನಾನು ಇಲ್ಲಿರೋದು ಗೊತ್ತಾಗ್ಬಿಡುತ್ತೆ. ನಾನು ಇಲ್ಲಿದ್ದೀನಿ ಅಂತ ನಿನ್ ಮೇಡಮ್ಗೆ ಹೇಳಿದ್ಯಾ? ನಾನ್ ಯಾಕೆ ಹೇಳಿ ಬಾವ? ನನ್ಗೇನ್ ಸೆನ್ಸ್ ಇಲ್ಲ ಅನ್ಕೊಂಡಿದ್ಯಾ? ನಾನು ಇಲ್ಲಿರೋದು ಮೇಡಮ್ ಗೊತ್ತಾಗಿದೆ ಅನ್ಸುತ್ತೆ, ಅದಕ್ಕೆ ಕಾಲ್ ಮಾಡ್ತಿದ್ದಾರೆ. ಯಾಕೆ ಮಾಡಿದ್ದಾರೆ ಅಂತ ತಿಳ್ಕೊಳ್ದೆ ಟೆನ್ಷನ್ ಮಾಡ್ಕೋತಿಯಲ್ಲ ಬಾವ. ಪಿಕ್ ಮಾಡಿ ಮಾತಾಡು. ನಿನಗೆ ಹುಚ್ಚಿಡ್ತಿದ್ಯಾ? ಮೇಡಮ್ ಇಲ್ಲಿ ಎಷ್ಟೋ ವರ್ಷ ಇದ್ರು, ಈ ಮನೆ ಚೆನ್ನಾಗಿ ಗೊತ್ತು ಅವ್ರಿಗೆ. ಕಾಲ್ ಪಿಕ್ ಮಾಡಿದ್ರೆ ನಾನು ಇಲ್ಲಿದ್ದೀನಿ ಅಂತ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ನನಗೆ ಯಾಕೋ ಡೌಟ್ ಬರ್ತಾ ಇದೆ. ನಿಮ್ಮಮ್ಮ ಏನಾದರೂ ಹೇಳಿದಾರ ಅಂತ ಒಂದ್ಸಲ ಕಾಲ್ ಮಾಡಿ ಕೇಳು. ಸರಿ. ಮೇಡಮ್ ಯಾಕೆ ಇಷ್ಟೊಂದು ಸಲ ಕಾಲ್ ಮಾಡ್ತಿದ್ದಾರೆ? ಸರಿ ಅಮ್ಮ, ಓಕೆ, ಗುಡ್ ನೈಟ್. ಬಾವ, ಅಮ್ಮ ಹೇಳಿಲ್ವಂತೆ ಬಾವ. ಇಲ್ಲಿ ನೋಡು, ಮೇಡಮ್ ಮತ್ತೆ ಫೋನ್ ಮಾಡ್ತಾನೆ ಇದ್ದಾರೆ, ಏನ್ ಮಾಡೋದು? ಮೇಡಮ್ ಹೇಳಿ ಮೇಡಮ್. ನೀನು ಮಹದೇವ್ಪುರಕ್ಕೆ ಹೋಗಿದೀಯಾ? ನೀನಲ್ಲಿ ಹೋಗಿರೋದು ನನಗೆ ಗೊತ್ತಾಗಿದೆ. ಏನ್ ಹೇಳ್ತಾ ಇದ್ದೀರಾ ಮೇಡಮ್? ನಾನು ಆ ಊರಿಗೆ ಯಾಕೆ ಹೋಗ್ಲಿ? ನನಗೆ ಅಲ್ಲೇನ್ ಕೆಲಸ? ನೀನು ವಿಡಿಯೋ ಕಾಲ್ನ ಪಿಕ್ ಮಾಡದೇ ಇದ್ದಾಗಲೇ ನಂಗೆ ಅರ್ಥ ಆಯ್ತು. ನಾಟಕ ಆಡಬೇಡ ಅಂತ ಹೇಳಿದ್ದೆ ತಾನೇ? ಆ ಊರಿಗೆ ಯಾಕೆ ಹೋದೆ? ಮೇಡಮ್, ಅವತ್ತು ಅಣ್ಣ ಕೂಡ ಆ ಊರಿಗೆ ಹೋಗಿದ್ದ ಅಂತ ಅನುಮಾನ ಪಟ್ರಿ. ಇವತ್ತು ನನ್ನ ಮೇಲೆ ಅನುಮಾನ ಪಡ್ತಾ ಇದ್ದೀರಾ? ನಿಮಗೆ ವಿಡಿಯೋ ಕಾಲ್ ತಾನೇ ಮಾಡಬೇಕು, ಮಾಡ್ತೀನಿ ರೀ. ಆದರೆ ಒಂದು ವಿಷಯ, ನಾನು ಆ ಊರಲ್ಲಿಲ್ಲ ಅಂತ ಪ್ರೂವ್ ಮಾಡಿದ್ರೆ ನೀವು ನನ್ನ ಮೇಲೆ ಅನುಮಾನ ಪಟ್ರಿ ಅನ್ನೋದನ್ನ ನಾನು ಲೈಫ್ ಲಾಂಗ್ ನೆನ್ಪಿಟ್ಕೋತೀನಿ. ಒಂದು ನಿಮಿಷ ಇರಿ.
ಮ್ಯಾಗಿ ಬಾ ನನ್ನ ಜೊತೆ. ಈಗ ನಾವು ಚೆನ್ನೈಯಲ್ಲಿದ್ದೀವಿ, ಅರ್ಥ ಆಯ್ತಾ? ಇಲ್ಲಿ ನೋಡಿ ಮೇಡಮ್, ಇದು ಚೆನ್ನೈಗೆ ಹತ್ರ ಇರೋ ಒಂದು ಹಳ್ಳಿ. ಕೆಳಗಡೆ ಗೆಸ್ಟ್ ಹೌಸಲ್ಲಿ ಸರಿಯಾಗಿ ನೆಟ್ವರ್ಕ್ ಸಿಗಲ್ಲ ಅಂತ ವಿಡಿಯೋ ಕಾಲ್ ಕೂಡ ಕನೆಕ್ಟ್ ಆಗೋದೇ ಇಲ್ಲ. ಅದಕ್ಕೆ ಟೆರೆಸಿಗೆ ಬಂದು ಕಾಲ್ ಮಾಡಿದೆ. ನಿಮಗಿನ್ನೂ ಪ್ರೂಫ್ ಬೇಕು ಅಂದ್ರೆ ಮ್ಯಾಗಿ ನನ್ನ ಜೊತೆನೇ ಇದ್ದಾಳೆ, ನೋಡಿ ಮೇಡಮ್. ಗುಡ್ ಈವ್ನಿಂಗ್ ಮೇಡಮ್. ಮ್ಯಾಗಿ, ಅಲ್ಲೇನ್ ಮಾಡ್ತಾ ಇದೀಯ ನೀನು? ನನ್ನ ಫ್ರೆಂಡ್ ಎಂಗೇಜ್ಮೆಂಟ್ ಅಂತ ಚೆನ್ನೈಗೆ ಬಂದೆ. ಭಾವ ಕೂಡ ಚೆನ್ನೈಯಲ್ಲೇ ಇದ್ದಿದ್ರಿಂದ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನಿಮ್ಗೆ ಈ ಪ್ರೂಫ್ ಸಾಕಾ ಮೇಡಮ್? ಇನ್ನೂ ನಂಬಿಕೆ ಬರಲಿಲ್ಲ ಅಂದ್ರೆ ಹೇಳಿ, ಮೈನ್ ಸಿಟಿಗೆ ಹೋಗಿ ಕಾಲ್ ಮಾಡ್ತೀನಿ. ರಾಹುಲ್ ಪ್ಲೀಸ್, ಹಾಗೆಲ್ಲ ಮಾತಾಡ್ಬೇಡ. ಎಲ್ಲೋ ಏನೋ ರಾಂಗ್ ಇನ್ಫಾರ್ಮೇಶನ್ ಅನ್ನು ಕೊಟ್ಟಿದ್ದಾರೆ ಅಂತ ಕಾಣಿಸುತ್ತೆ. ಗುಡ್ ನೈಟ್ ಮೇಡಮ್. ಗುಡ್ ನೈಟ್. ಥ್ಯಾಂಕ್ ಯು ಮ್ಯಾಗಿ. ಮ್ಯಾಗಿ ನಾನು ಹೇಳಿದ್ನಾ ಅಂತ ಕೇಳಿದ್ಲಲ್ವಾ? ರಾಹುಲ್ ಆ ಊರಲ್ಲಿರೋದು ವಾಗ್ದೇವಿಗೆ ಹೇಗ್ ಗೊತ್ತಾಯ್ತು? ಆ ವಿಷಯ ಕೇಳೋದಿಕ್ಕೆ ಫೋನ್ ಮಾಡ್ತಿದ್ದಾಳಾ? ಚೆನ್ನಾಗಿದ್ಯಾ ವಾಗ್ದೇವಿ? ಏನ್ ಮಾಡ್ತಾ ಇದೀಯ ಕಾತ್ಯಾಯಿನಿ? ನನಗೊಂದು ರಾಂಗ್ ಇನ್ಫಾರ್ಮೇಶನ್ ಬಂದಿದೆ. ಅದು ನಿಜನೋ ಅಲ್ವೋ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಣ ಅಂತ ಫೋನ್ ಮಾಡ್ದೆ ಕಾತ್ಯಾಯಿನಿ. ಏನು? ರಾಹುಲ್ ಮಹದೇವ್ಪುರದಲ್ಲೇ ಇದ್ದಾನಾ? ನಾನೀಗಷ್ಟೇ ರಾಹುಲ್ ಹತ್ರ ಮಾತಾಡಿದೆ. ಮ್ಯಾಗಿ ಕೂಡ ಅಲ್ಲೇ ಇದ್ಲು. ಮ್ಯಾಗಿ ಅಲ್ಲಿ ಯಾಕಿರ್ತಾಳೆ? ಅವಳು ಹೋಗಿದ್ದು ಚೆನ್ನೈಗಲ್ವಾ? ಚೆನ್ನೈಲಿ ಫ್ರೆಂಡ್ ಫಂಕ್ಷನ್ ಇದೆ ಅಂತ ಹೋಗಿರೋದು. ರಾಹುಲ್ ಇರೋದು ಕೂಡ ಚೆನ್ನೈಲೇ ಅಲ್ವಾ? ಅಲ್ಲಿ ಹೇಗಿದಾನೋ, ಏನ್ ತಿಂತಿದಾನೋ ಭಾವನ್ ಹತ್ರ ಹೋಗಿ ನೋಡ್ಕೊಂಡ್ ಬಾ ಅಂತ ನಾನೇ ಮ್ಯಾಗಿಗೆ ಹೇಳಿದ್ದು. ಈಗ ಮ್ಯಾಗಿ ರಾಹುಲ್ ಜೊತೆಗೆ ಇದ್ದಾಳೆ ವಾಗ್ದೇವಿ. ಅಲ್ಲ, ನಿನ್ಗೆ ಈ ವಿಷಯ ಹೇಳಿದ್ಯಾರು? ಏಕದಂತ ಚೆನ್ನೈಲಿ ಮಾಧವರಂನಲ್ಲಿರೋ ತನ್ನ ಫ್ರೆಂಡ್ ಮನೆಗೆ ಹೋಗಿ ಹತ್ರದಲ್ಲೇ ಇರೋ ರಾಹುಲ್ನ ನೋಡ್ಕೊಂಡ್ ಬರ್ತೀನಿ ಅಂತ ಹೇಳಿದ್ಲು. ನಾನ್ ಮಾಧವರಂ ಅಂದ್ರೆ ಮಹಾದೇವ್ಪುರ ಅಂತ ತಪ್ಪಾಗ ಅರ್ಥ ಮಾಡ್ಕೊಂಡು ನೀನು ಚಿಂತೆ ಮಾಡೋ ತರ ಮಾಡ್ದ. ಅಲ್ಲ, ಮಹಾದೇವ್ಪುರದಲ್ಲಿ ನನಗ್ ಗೊತ್ತಿರೋರು ಯಾರೂ ಇಲ್ಲ. ಮ್ಯಾಗಿ ಅಲ್ಲಿಗೆ ಯಾಕೆ ಹೋಗ್ತಾಳೆ ಹೇಳು? ನಾನು ಆಲ್ರೆಡಿ ರಾಹುಲ್ಗೆ ಫೋನ್ ಮಾಡಿದ್ದೆ. ನಿನಗೂ ಗೊತ್ತಿದೆಯಲ್ಲ ಆ ಊರು ಅಂದ್ರೆ, ಆ ಊರಿನ ಜನ ಅಂದ್ರೆ ನನಗ್ ಸಿಕ್ಕಾಪಟ್ಟೆ ಅಸಹ್ಯ ಅಂತ. ಅದಕ್ಕೆ ಯಾವುದಕ್ಕೂ ಇರ್ಲಿ ಅಂತ ನಿನ್ನೊಂದ್ಸರಿ ಕೇಳೋಣ ಅಂತ ಫೋನ್ ಮಾಡಿದೆ. ನಾನು ನಿನಗ್ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡಂತ ವಿಷಯ ಮ್ಯಾಗಿಗೂ ಕೂಡ ಗೊತ್ತಾಗೋದು ಬೇಡ. ರಾಹುಲ್ಗೆ ಈ ವಿಷಯ ಗೊತ್ತಾದ್ರೆ ಹರ್ಟ್ ಆಗ್ತಾನೆ. ಅಪ್ಪ, ಅಪಾಯ ಕಳೀತು. ಏನ್ ಹಾಗ್ ನೋಡ್ತಿದ್ಯಾ? ಏನಿಲ್ಲ. ಹೌದು, ನಿನ್ ಬಟ್ಟೆ ಒದ್ದೆ ಆಗಿದ್ಯಲ್ಲ, ಯಾಕೆ? ಬಟ್ಟೆ ಹಾಕೊಂಡೆ ಸ್ನಾನ ಮಾಡಿದ್ಯಾ? ಸ್ನಾನ ಮಾಡಿದ್ದಲ್ಲ, ನೀರಲ್ಲಿ ಮುಳುಗೋಗಿದ್ದು. ಮುಳುಗೋಗೋದು ಅಂದ್ರೆ ಏನು? ನದಿ ಹತ್ರ ಬಟ್ಟೆ ಒಗಿತಿದ್ದೆ. ಏನೇನೋ ಹುಚ್ಚುಚ್ಚು ಯೋಚನೆಯಲ್ಲಿ ಎಲ್ಲೋ ತಲೆ ಓಡ್ತಿತ್ತು. ನನ್ ಹಿಂದಿಂದ ಯಾರೋ ಬಂದು ನನ್ನನ್ನ ನೂಕ್ದಾಗಾಯ್ತು. ಕಾಲ್ ಜಾರಿ ನೀರಿಗೆ ಬಿದ್ನೋ, ಯಾರೋ ತಳ್ಳಿದ ಹಾಗೆ ಭ್ರಮೆ ಪಟ್ನೋ, ನಂಗೇನು ಅರ್ಥನೇ ಆಗ್ತಿಲ್ಲ. ನನಗೆ ಈಜಕ್ ಬರೋದ್ರಿಂದ ಬದುಕೊಂಡೆ.
ಎಲ್ಲ ನಿಮ್ಮಿಂದಾನೆ. ಇಷ್ಟಪಡೋರನ್ನ ಪ್ರೀತಿಸೋರನ್ನ ಬೈಬಾರ್ದು, ಹೊಡಿಬಾರ್ದು. ದೊಡ್ಡಯ್ಯ, ಇಲ್ಲಿ ನೋಡು, ಈ ಮಾತ್ರೆ ತಗೋ. ಯಾವ ಸಮಯಕ್ಕೆ ಏನ್ ಬೇಕು, ಯಾವ ಸಮಯಕ್ಕೆ ಏನ್ ಕೊಡ್ಬೇಕು, ಯಾರಿಗೆ ಏನ್ ಮಾಡ್ಬೇಕು ನಿನಗೆ ಚೆನ್ನಾಗಿ ನೆನಪಿರುತ್ತಮ್ಮ. ಡಾಕ್ಟ್ರು ಕೂಡ ರೋಗಿನ ಇಷ್ಟು ಚೆನ್ನಾಗಿ ನೋಡ್ಕೊಳ್ಳಲ್ಲಮ್ಮ. ನಿಂಗೇನು ಆಗಲ್ಲ ದೊಡ್ಡಯ್ಯ. ನಮ್ಮೆಲ್ರಿಗೂ ನೀನೇ ತುಂಬಾ ಮುಖ್ಯ. ನಿಂಗ್ ಸೇವೆ ಮಾಡೋದು ನನ್ ಕರ್ತವ್ಯ ಅಲ್ಲ, ನನ್ನ ಅದೃಷ್ಟ. ಶ್ರಮ ಕೂಡ ಅದೃಷ್ಟ ಅನ್ಕೊಳ್ಳೋ ನಿನ್ನ ಮನಸ್ಸಿನ ಬಗ್ಗೆ ಏನ್ ಹೇಳಿದ್ರು ಕಡಿಮೆನೆ ಆಗುತ್ತಮ್ಮ. ನಾನು ನೀನ್ ಅನ್ಕೊಂಡಷ್ಟು ದೊಡ್ಡೋಳೇನಲ್ಲ ದೊಡ್ಡಯ್ಯ. ದೊಡ್ಡ ಮನ್ಸಿರೋ ಪ್ರತಿಯೊಬ್ಬರು ಈ ತರ ದೊಡ್ಡ ಮಾತನ್ನೇ ಹೇಳ್ತಾರೆ. ದೊಡ್ಡಯ್ಯ, ಏನ್ ಕೈ ಹಾಗೆ ಒತ್ಕೋತಿದ್ಯಲ್ಲ? ನಿದ್ರೆಯಲ್ಲಿ ಯಾವ್ದೋ ನರ ಹಿಡ್ಕೊಂಡಿರ್ಬೇಕು, ಸ್ವಲ್ಪ ನೋವು ಆಗ್ತಿದೆ ಅಷ್ಟೇ. ಹಾಗ್ ಮಾಡಿದ್ರೆ ಹೋಗಲ್ಲ. ನಾನ್ ಒತ್ತೀನಿ, ಕೈ ಕೊಡು. ನಿನಗೊಂದ್ ಮಾತು ಹೇಳ. ಏನ್ ದೊಡ್ಡಯ್ಯ? ದೇವರಿಗೆ ಸ್ವಾರ್ಥ ಹೆಚ್ಚು, ಅದಕ್ಕೆ ತನಗಿಲ್ದಿರೋ ನೋವನ್ನೆಲ್ಲ ಮನುಷ್ಯರಿಗೆ ಕೊಡ್ತಾನೆ. ಅವನಿಗೆ ಕರುಣೆ ಕೂಡ ಹೆಚ್ಚೆ, ಅದಕ್ಕೆ ಅಂತ ನೋವನ್ನ ಅರ್ಥ ಮಾಡ್ಕೊಳ್ಳೋ ನಿನ್ನಂಥವ್ರನ್ನ ಸೃಷ್ಟಿ ಮಾಡ್ತಾನೆ. ನೀನ್ ನನ್ ಬಗ್ಗೆ ಇಷ್ಟು ದೊಡ್ಡ ದೊಡ್ಡ ಮಾತೆಲ್ಲ ಹೇಳ್ತಿದ್ರೆ ನಾನು ಹೊರಟೋಗ್ತೀನಿ. ದೊಡ್ಡ ಮಾತೇನಲ್ಲಮ್ಮ, ಸಣ್ಣ ಮಾತನ್ನೇ ಹೇಳಿದ್ದು. ನೀನ್ ನನಗೆ ಮಾಡ್ತಿರೋ ಸೇವೆಗೆ, ತೋರಿಸ್ತಿರೋ ಅಭಿಮಾನಕ್ಕೆ ನಿನಗೆ ಏನ್ ಮಾಡಿದ್ರೂ ಆ ಋಣ ತೀರ್ಸೋಕ್ಕಾಗಲ್ಲ. ನಿನಗೊಬ್ಬ ಒಳ್ಳೆ ಹುಡುಗನ್ ನೋಡಿ ಒಂದು ಒಳ್ಳೆ ಜೀವನ ಕೊಡ್ಬೇಕು ಅನ್ನೋದೇ ನನ್ನ ಆಸೆ. ನಿನಗೂ ರಾಹುಲ್ಗೂ ಮದುವೆ ಮಾಡಬೇಕು ಅಂತ ಆಸೆ ಪಡ್ತಿದ್ದೀನಿ. ಅದು ನೆರವೇರಿದ್ರೆ ಸಾಕು. ಈ ಮುದುಕ ಇವನ್ನ ರಾಹುಲ್ ಕೊಟ್ಟು ಮದ್ವೆ ಮಾಡ್ಬೇಕು ಅನ್ಕೊಂಡಿದಾನ. ನನ್ ಮಗಳನ್ನ ಮದುವೆ ಮಾಡ್ಕೊಳ್ಳೋ ಹುಡುಗ ಆ ಊರಲ್ಲಿದ್ದಾನೆ. ಅವನಲ್ಲಿ ಯಾವುದೋ ಹುಡುಗಿ ಜೊತೆ ಸುತ್ತಾಡ್ತಾ ಇದ್ದಾನಂತೆ. ಅವಳು ನನ್ ಮಗಳ ಮದ್ವೆಗೆ ಅಡ್ಡ ಬರ್ಬಾರ್ದು. ಅಡ್ಡ ಬರ್ತಿದ್ದಾಳೆ ಅಂದ್ರೆ ನಿರ್ದಾಕ್ಷಿಣ್ಯವಾಗಿ ಎತ್ಬಿಡು. ನಿನ್ನ ರೇಗ್ಸೋದಕ್ಕೋ ಅಥವಾ ಆಟಾಡ್ಸೋದಕ್ಕೋ ಹಾಗೆ ಕರೀಲಿಲ್ಲ ಸರ್ಸು. ಮತ್ತೆ ನೀನೇ ಸರ್ಸು ಅಂತ ಮ್ಯಾಗಿ ಗೊತ್ತಾಗ್ಬಾರ್ದು ಅನ್ನೋ ಕಾರಣಕ್ಕೆ ಹಾಗೆ ಕರೀತಾ ಇದ್ದೀನಿ ಅಷ್ಟೇ. ಅದನ್ನ ನೀನು ಅರ್ಥ ಮಾಡ್ಕೊಂಡಿಲ್ಲ. ರಾಹುಲ್, ಏ ಮೊಮ್ಮಗನೇ, ರಾಹುಲ್. ಏನ್ ತಾತ? ನಿನ್ನ ಹತ್ರ ಒಂದು ವಿಷಯ ಮಾತಾಡ್ಬೇಕು. ಯಾವ ವಿಷಯ? ಒಂದ್ ದಿವಸ ನಿನ್ನ ಹತ್ರ ಮದ್ವೆ ವಿಷಯ ಮಾತಾಡಿದ್ನಲ್ಲ, ಅದ್ರ ಬಗ್ಗೆ. ಸರ್ಸುನ ಮದ್ವೆ ಮಾಡ್ಕೋ ಅಂತಾರೇನೋ. ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು ಅನ್ಕೊಂಡಿದ್ದೀನಿ. ಏನದು?
ಮ್ಯಾಗಿ 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 ಬಾವಾ ನಾನು ಮ್ಯಾಗಿನ ಮದುವೆ ಆಗ್ಬೇಕು ಅನ್ಕೊಂಡಿದ್ದೀನಿ ತಾತ. ಮದುವೆ ಅಂದ್ರೆ ಚಿಕ್ಕ ವಿಷಯ ಅಲ್ಲ, ಜೀವನಕ್ಕೆ ಸಂಬಂಧಪಟ್ಟಿದ್ದು. ತುಂಬಾ ಹುಷಾರಾಗಿ ಯೋಚನೆ ಮಾಡಿ ನಿರ್ಧಾರ ಮಾಡಬೇಕು. ಯೋಚನೆ ಮಾಡದೆ ಡಿಸಿಷನ್ ತಗೊಳ್ಳೋದಕ್ಕೆ ನಾನೇನ್ ಚಿಕ್ಕ ಹುಡುಗ ಅಲ್ವಲ್ಲ ತಾತ. ಮ್ಯಾಗಿನ ಮದುವೆ ಆಗ್ಬೇಕು ಅಂತ ಯಾವತ್ತೋ ನಿರ್ಧಾರ ಮಾಡಿದ್ದೆ ತಾತ. ಒಂದು ಸಲ ಡಿಸಿಷನ್ ತಗೊಂಡ್ಮೇಲೆ ನನ್ನ ಒಪಿನಿಯನ್ ಬದಲಾಗಲ್ಲ. ಸಾರಿ ತಾತ. ಮಂಗಮ್ಮ ಮಂಗಮ್ಮ ನಿನ್ನೆ ನಾವು ಮದುವೆ ಆಗ್ಬೇಕು ಅಂತಿದ್ದೀವಿ. ನಮ್ ಜೋಡಿ ಚೆನ್ನಾಗಿದ್ಯಾ? ಹೇಳು ಮಂಗಮ್ಮ, ಮೇಡ್ ಫಾರ್ ಈಚ್ ಅದರ್ ಅಂತಾರಲ್ಲ, ನಮ್ ಜೋಡಿ ನಿಂಗೆ ಇಷ್ಟ ಆಯ್ತಾ? ಯಾಕೆ ಮಾತಾಡ್ತಿಲ್ಲ ಮಂಗಮ್ಮ? ಹೇಳು ಮಂಗಮ್ಮ. ಹೇಳೋಕೇನಿದೆ ರಾಹುಲ್ ಅವರೇ, ನಿಮ್ಮಿಬ್ರಿಗೆ ಓದಿದೆ, ಆಸ್ತಿ ಇದೆ, ಅಂತಸ್ತಿದೆ. ಎಲ್ಲ ಸರಿ ಹೊಂದೋದ್ರಿಂದ ಇಬ್ರಿಗೂ ಹೊಂದಾಣಿಕೆ ಆಗತ್ತೆ. ನಿಮ್ ಜೋಡಿ ತುಂಬಾ ಚೆನ್ನಾಗಿದೆ. ನಿಂಗೇನನ್ಸುತ್ತೆ ದೊಡ್ಡಯ್ಯ? ದೇವರು ಸ್ವಾರ್ಥಿ ಅಂತ ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಹೇಳಿದ ಮಾತು ನಿಜ ಅನಿಸ್ತಾ ಇದೆ. ಬಾವಾ, ನಾನೇ ಹೇಳ್ಬೇಕು ಅನ್ಕೊಂಡಿದ್ ಮಾತು ನೀನೇ ಹೇಳ್ಬಿಟ್ಟೆ. ಐ ಲವ್ ಯು ಬಾವಾ. ಈ ಹ್ಯಾಪಿ ಮೂಮೆಂಟ್ ನ ಸೆಲೆಬ್ರೇಟ್ ಮಾಡ್ಬೇಕು. ಬಾ ಬಾವಾ.